ಕಟ್ಟುಮಸ್ತಾಗಿದ್ದಂತಹ ದರ್ಶನ್ ತೂಕದಲ್ಲಿ ಇಳಿಕೆಯಾಗಿದೆ. ಅಂದ್ರೆ ಜೈಲಿನ ಶಿಕ್ಷೆ ಅನುಭವಿಸಿ ದರ್ಶನ್ ಕುಗ್ಗಿದ್ದಾರೆ ಎನ್ನುವ ಮಾಹಿತಿ. ಆರೋಪಿ ದರ್ಶನ್ಗೆ ಅಸಲಿ ನರಕ ದರ್ಶನ ಆಗ್ತಾ ಇದೆ. ದರ್ಶನ್ ಹೇಗಿದ್ರು ಜೈಲಿಗೆ ಹೋಗೋ ಮುನ್ನ ಅನ್ನೋದನ್ನ ನಾವು ನೋಡಿದ್ವಿ. ಆದ್ರೆ ಈಗ 30 ದಿನಗಳಿಂದ ಬಿಸಿಲು ಸಿಗ್ತಿಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ ಅಂತ ಆರೋಪಿ ದರ್ಶನ್ ಏನು ನೋವು ತೊಡ್ಕೊಳ್ತಾ ಇದ್ದಾರೆ. ಜಡ್ಜ್ ಎದುರುಗಡೆ ತಮಗೆ ವ್ಯವಸ್ಥೆಗಳಾಗಬೇಕು ಅಂತ ಹೇಳಿ ಅಹವಾಲಿಟ್ಟಿದ್ದಾರೆ, ಇಲ್ಲ ವಿಷ ಕೊಟ್ಬಿಡಿ ಎನ್ನುವಂತಹ ಮನವಿ ಮಾಡ್ಕೊಂಡಿದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಗಳ ಈಗ ಸಂಪರ್ಕದಲ್ಲಿದ್ದಾರೆ. ಮಂಗಳ, ದರ್ಶನ್ ಒಬ್ಬ ನಟ, ಒಬ್ಬ ಸ್ಟಾರ್ ನಟ ಆಗಿದ್ದವರು, ಕಟ್ಟುಮಸ್ತಾದಂತಹ ದೇಹವನ್ನ ರೂಢಿಸಿಕೊಂಡಂತವ್ರು. ಆದ್ರೆ ಈಗ ಅವರಿರುವಂತದ್ದು ಜೈಲು. ಆದ್ರೆ ಜೈಲು ಪಾಲ ಆದ್ಮೇಲೆ ಅವರ ದೇಹದಲ್ಲಿ, ಅವರ ತೂಕದಲ್ಲಿ ಸಾಕಷ್ಟು ಇಳಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಏನ್ ಡೀಟೇಲ್ಸ್ ಇದೆ? ಪ್ರತಿಮಾ, ದರ್ಶನ್ ಅವರು ಹೊರಗಡೆ ಇದ್ದಾಗ ಕಿಂಗ್ ಥರ ಇದ್ದರು. ಅಂದರೆ ಅವರೆಲ್ಲೇ ಹೋದ್ರೂ ಹಿಂದೆ 10 ಜನ ಇರ್ತಾಯಿದ್ರು. ಮನೆಯಲ್ಲೂ ಅಷ್ಟೇ ಅವ್ರಿಗೆ ಹಾಸಿಗೆ ದಿಂಬು ಆಗಿರ್ಬೋದು, ಕಿಂಗ್ ಸೈಜ್ ಬೆಡ್ ಇರ್ತಾಯಿತ್ತು. ಜೊತೆಗೆ ಅವ್ರಿಗೆ ಏನು ತರಾವರಿ ಫುಡ್ಗಳಿರ್ತಾಯಿತ್ತು, ಪ್ರೋಟೀನ್ಸ್ ಫುಡ್ಗಳಾಗಿರ್ಬೋದು. ಅವರ ಮನೇಲಿ ಪ್ರತಿದಿನವೂ ಅಷ್ಟೇ ಅವರೇ ಹೇಳ್ಕೊಂಡಂತೆ 3 ಬಾರಿನೂ ಕೂಡ ಟಿಫನ್ ಜೊತೆನಲ್ಲೂ ಕೂಡ ಅವರು ನಾನ್ ವೆಜ್ನೇ ಸೇವಿಸ್ತಾಯಿದ್ರು. ಹೀಗೆ ತರಾವರಿ ನಾನ್ ವೆಜ್ ವೆರೈಟಿ ಆಫ್ ಫುಡ್ಗಳಿರ್ತಾಯಿತ್ತು. ಎಲ್ಲೇ ಹೋದರೂ ಕಾಳುಗಳಿರ್ತಾಯಿದ್ರು. ಈವನ್ ಸಿನಿಮಾ ಸ್ಟಾರ್ಗಳಂದರೆ ಹೇಗಿರ್ತಾರೆ ಅಂತ ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಅವ್ರಿಗೆ ಆಲ್ವೇಸ್ ಅಂಬ್ರೆಲಾ ಇಟ್ಕೊಂಡಿರ್ತಾರೆ. ಜೊತೆಗೆ ಸ್ಲಿಪ್ಪರ್ ಕೂಡ ಅವ್ರ ಅಸಿಸ್ಟೆಂಟ್ಗಳೇ ತೊಡಿಸ್ತಾರೆ. ಸೊ ಈಗೆಲ್ಲ ಒಂದು ರೀತಿ ಹೇಳಬೇಕು ಅಂತಂದರೆ ಒಂದು ಕಿಂಗ್ ಥರ ಇದ್ದರು. ಮತ್ತು ಯಾವಾಗಲೂ ಸಹ ಅವರು ಜಿಮ್ಮಲ್ಲಿ ವರ್ಕೌಟ್ ಕೂಡ ಮಾಡ್ತಾಯಿದ್ರು, ವೆರೈಟಿ ಆಫ್ ಫುಡ್ಗಳನ್ನು ತಿಂತಾಯಿದ್ರು. ಹೀಗಾಗಿ ಈಗ ಜೈಲಿನಲ್ಲಿ ಅವ್ರಿಗೆ ಕಟ್ಟುನಿಟ್ಟಾದ ಕ್ರಮವನ್ನು ತಗೊಂಡು ಅವ್ರಿಗೆ ಯಾವುದೇ ರೀತಿ ಫೆಸಿಲಿಟೀಸ್ ಕೊಡದೇ ಇರೋ ಕಾರಣಕ್ಕೆ ಅವರ ತೂಕದಲ್ಲೂ ಕೂಡ ಕಡಿಮೆ ಆಗಿರುವಂಥದ್ದು. ಯಾಕಂದರೆ ಅವರು ಬೆಳಗ್ಗೆ 5 ಗಂಟೆಗೆ, ಅವ್ರು ರಾತ್ರಿ 2 ಗಂಟೆಗೆ ಪಾರ್ಟಿ ಎಲ್ಲ ಮಾಡಿ ರಾತ್ರಿ 2 ಗಂಟೆಗೆ ಮಲ್ಕೊಂಡ್ರು ಅವರು ಎಷ್ಟು ಶಿಸ್ತು ಅಂತಂದರೆ 5 ಗಂಟೆಗೆ ಎದ್ದೇಳ್ತಾ ಇದ್ರು ಜಿಮ್ ವರ್ಕೌಟ್ ಮಾಡೋದಕ್ಕೆ. ಜೊತೆಗೆ ಅದಕ್ಕೆ ಬೇಕಾದಂಥ ಫುಡ್ಗಳನ್ನು ಕೂಡ ಅವರು ಕಂಟಿನ್ಯೂಸ್ಲಿ ತಗೊಳ್ತಾ ಇದ್ರು. ಸೊ ಹೀಗಾಗಿ ಅವರು ತೂಕ ಅಂತಂದರೆ ಏನಿಲ್ಲ ಅಂದರೂ ಆಲ್ಮೋಸ್ಟ್ ಒಬ್ಬ ಹೀರೋ ಎಷ್ಟು ಆ ಥರ ಫಿಟ್ ಆಗಿರಬೇಕೋ ಆ ಥರ ಎಲ್ಲ ಫಿಟ್ಟಾಗೂ ಕೂಡ ದರ್ಶನ್ ಅವರು ಇದ್ದರು. ಆದರೆ ಜೈಲಿಗೆ ಹೋದಾಗಿಂದ ಅವ್ರಿಗೆ ಯಾವುದೇ ರೀತಿ ಪ್ರೋಟೀನ್ ಫುಡ್ ಕೂಡ ಇಲ್ಲ. ಜೊತೆಗೆ ಅವರು ಏನು ವರ್ಕೌಟ್ ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಇನ್ನು 10/10 ಇದರಲ್ಲಿ ಅವ್ರು ಎಷ್ಟು ಅಂತ ವರ್ಕೌಟ್ ಮಾಡ್ತಾರೆ. ಸೊ ಹೀಗಾಗಿ ಅವರ ತೂಕದಲ್ಲೂ ಕಡಿಮೆ ಆಗಿರುವಂಥದ್ದು. ಜೊತೆಗೆ ನಾನು ಹೇಳಿದಾಗೆ ಅವರು 3 ಟೈಮ್ಸ್ ಕೂಡ ನಾನ್ ವೆಜ್ನೇ ಸೇವಿಸ್ತಿದ್ರು. ಸೊ ಈ ನಾನ್ ವೆಜ್ ಫೆಸಿಲಿಟೀಸ್ ಅಲ್ಲಿ ಇರೋದಿಲ್ಲ ಜೈಲಿನಲ್ಲಿ. ಜೈಲು ನಿಯಮದ ಪ್ರಕಾರ ಅವ್ರಿಗೆ ಏನು ಕೊಟ್ಟರೆ ಅದನ್ನೇ ಅವ್ರು ತಿನ್ನಬೇಕಾಗಿರುತ್ತೆ. ಅದು ಎಷ್ಟು ಕ್ವಾಂಟಿಟಿ ಕೊಟ್ಟರೆ ಅಷ್ಟೇ ತಿನ್ನಬೇಕಾಗಿರುತ್ತೆ. ಸೊ ದರ್ಶನ್ ಅವರು ಅಜಾನುಬಾಹು ಥರ ಇದ್ರು. ಸೊ ಅವ್ರಿಗೆ ಫುಡ್ ಎಷ್ಟು ಬೇಕಾಗುತ್ತದೆ ಅಂತ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಸೊ ಹೀಗಾಗಿ ಅಷ್ಟು ಸಿಗ್ತಾರಲ್ಲ, ಹೀಗಾಗಿ ಆಟೋಮೆಟಿಕಲಿ ಅವ್ರ ತೂಕ ಕೂಡ ಇಳಿಕೆ ಆಗಿರುತ್ತೆ. ಮತ್ತು ಜೈಲಿನಲ್ಲೇ ಒಬ್ಬರೇ ಇರೋದ್ರಿಂದ ಅವ್ರಿಗೆ ಒಂದು ರೀತಿ ನರಕ ಯಾತನೆ ಆಗಿ ಅದು ಕೂಡ ಮನಸ್ಸಿಗೆ ಮತ್ತು ಎಷ್ಟು ಸ್ಟ್ರೆಸ್ ಆಗಿರುತ್ತೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಸೊ ಅದು ಕೂಡ ಆಗಿ ಅವ್ರ ತೂಕದಲ್ಲಿ ಭಾರಿ ಇಳಿಕೆ ಕಂಡಿರುವಂಥದ್ದು. ಇನ್ನು ಪ್ರೀವಿಯಸ್ ಟೈಮ್ ನಾವು ನೋಡಿದ್ದೀವಿ ಬಳ್ಳಾರಿ ಜೈಲಲ್ಲಿದ್ದಾಗ ಅವ್ರು ಯಾವ ಥರ ಆಗಿದ್ರು ಅಂತ ಹೇಳ್ಬಿಟ್ಟು, ಎಷ್ಟು ತೂಕ ಇಳಿಕೆ ಆಗಿದ್ರು ಅಂತ ಹೇಳ್ಬಿಟ್ಟು. ಮುಂಚೆ ಎಲ್ಲ ದರ್ಶನ್ ಬೈಸಿಪ್ಸು ಮತ್ತು ಅವ್ರು ಬರ್ತಿರೋದು ನೋಡ್ತಿದ್ರೆ ಒಂದು ರೀತಿ ಲೈಕ್ ದುರ್ಯೋಧನನೇ ಬರ್ತಿದ್ದಾರೇನೋ, ಅದರ್ವೈಸ್ ಒಬ್ಬ ಫಿಟ್ ಮಸ್ತ್ ಕಟ್ಟಾದ ಬಾಡಿಯೊಂದಿಗೆ ಒಬ್ಬ ಹೀರೋ ಬರ್ತಿದ್ದಾನೇನೋ ಅಂತ ಅನ್ನಿಸ್ತಾ ಇತ್ತು. ಸೊ ಏನು ಬಳ್ಳಾರಿ ಜೈಲಿನಲ್ಲಿ ಅವ್ರು ಇದ್ದಾಗ ನೋಡ್ತಿದ್ರೆ ಲೈಕ್ ಕರಿಯಾ ಸಿನಿಮಾದ ದರ್ಶನ ನೋಡ್ತಿದ್ದೀವೇನೋ ಅಂತ ಅನ್ನಿಸ್ತು. ಯಾಕಂದರೆ ಅಷ್ಟು ತುಂಬ ಲೀನಾಗಿ ಹೋಗ್ಬಿಟ್ಟಿದ್ರು, ಅಷ್ಟು ತೂಕ ಇಳಿಕೆ ಆಗೋಗ್ಬಿಟ್ಟಿತ್ತು ಅವರಿಗೆ. ಸೊ ಅದಾದಮೇಲೆ ಅವ್ರು ಜೈಲಿಂದ ಬಂದಮೇಲೆ ಆ್ಯಸ್ ಇಟ್ ಈಸ್ ಅದೇ ಥರ ಆಗೋಗ್ಬಿಟ್ಟಿದ್ರು. ಹಿಂದೆ ಹೇಗಿದ್ರು ಅದೇ ಥರ ಸ್ಮಾರ್ಟಾಗಿ ಮತ್ತು ಕಟ್ಟುಮಸ್ತಾದ ದೇಹದೊಂದಿಗೆ ಅವ್ರು ಮತ್ತೆ ಬ್ಯಾಕ್ ಆಗಿದ್ರು ಡೆವಿಲ್ ಸಿನಿಮಾಗೆ. ಸೊ ಈಗ ಮತ್ತೆ ಅವರ ತೂಕದಲ್ಲಿ ಇಳಿಕೆ ಕಾಣಿಸಿರುವಂಥದ್ದು. ಅಫ್ಕೋರ್ಸ್ ಈ ಥರದ ಫೆಸಿಲಿಟೀಸ್ ಇಲ್ಲ ಮತ್ತು ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಅಂದಾಗ ಈ ತರ ಅವರು ತೂಕ ಇಳಿಕೆ ಆಗೋದು ಎಲ್ಲರಲ್ಲೂ ಆಗೋದು ಸಹಜ. ಅದೇ ರೀತಿ ದರ್ಶನ್ ಅವ್ರಿಗೂ ಆಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಮಂಗಲ ತಮ್ಮ ಮಾಹಿತಿಗೆ.